ವಡ್ಡರಹಟ್ಟಿಯ ಮುದುಕಪ್ಪ ಗಡ್ಡಿ ಸಹೋದರರಿಂದ ಚಿಕ್ಕಬೆಣಕಲ್ ಶ್ರೀ ಬೆಟ್ಟದ ಲಿಂಗೇಶ್ವರ ದೇವರಿಗೆ 1 ಕೆಜಿ ಬೆಳ್ಳಿ ಪೇಟ ಸಮರ್ಪಣೆ. ಗಂಗಾವತಿ ತಾಲೂಕಿನ ವಡ್ಡರಹಟ್ಟಿ ಗ್ರಾಮದ ಹಿರಿಯರಾದ ಮುದುಕಪ್ಪ ಗಡ್ಡಿ ಸಹೋದರರು ಮತ್ತು ಕುಟುಂಬದ ಸದಸ್ಯರು ತಾಲೂಕಿನ ಚಿಕ್ಕಬೆಣಕಲ್ ಗ್ರಾಮದ ಆರಾಧ್ಯ ದೈವ ಶ್ರೀ ಬೆಟ್ಟದ ಲಿಂಗೇಶ್ವರ ದೇವರಿಗೆ 1 ಲಕ್ಷಕ್ಕೂ ಅಧಿಕ ಮೌಲ್ಯದ 1 ಕೆಜಿ ಬೆಳ್ಳಿಯ ಪೇಟವನ್ನು ಭಕ್ತಿಪೂರ್ವಕವಾಗಿ ಸಮರ್ಪಿಸಿದರು. ಅವರ ಕುಟುಂಬವು ವಂಶ ಪಾರಂಪರ್ಯವಾಗಿ ಶ್ರೀ ಬೆಟ್ಟದ ಲಿಂಗೇಶ್ವರ ದೇವರಿಗೆ ಜಾತ್ರೆಗೆ ಸಮಯದಲ್ಲಿ ಪಾದಯಾತ್ರೆ ಮಾಡುತ್ತಾ ಬಂದಿದ್ದು, ಅದರಂತೆ ಈ ವರ್ಷದ ಮಾರ್ಚ್ 22ರಂದು ನಡೆಯುವ ಶ್ರೀ ಬೆಟ್ಟದ ಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಪಾದಯಾತ್ರೆ ಮೂಲಕ ದೇವಸ್ಥಾನಕ್ಕೆ ತೆರಳಿ ಕಾಣಿಕೆ ಸಮರ್ಪಿಸಿದರು. ಅವರಿಗೆ ಶ್ರೀಮಠದ ಎಂ ದೊಡ್ಡ ಬಸವರಾಜ್ ಹಾಗೂ ಎಂ ಲಿಂಗಪ್ಪನವರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಶ್ರೀ ಬೆಟ್ಟದ ಲಿಂಗೇಶ್ವರ ದೇವರು ಶ್ರೀ ಮುರುಕಪ್ಪ ಗಡ್ಡಿ ಕುಟುಂಬಕ್ಕೆ ಸುಖ, ಶಾಂತಿ, ಸಂಪತ್ತು ನೀಡಲಿ, ಆಯುಷ್ಯ, ಆರೋಗ್ಯ ನೀಡಲಿ ಎಂದು ಶ್ರೀಮಠದ ವತಿಯಿಂದ ಶುಭ ಹಾರೈಸಲಾಯಿತು. ಶ್ರೀ ಬೆಟ್ಟಲಿಂಗೇಶ್ವರ ದೇವಸ್ಥಾನಕ್ಕೆ ಆಗಮಿಸಿದಂಥ ಎಲ್ಲ ಭಕ್ತಾದಿಗಳಿಗೆ ಶರಣೀಯ ಪ್ರಾರ್ಥನೆ. ಈಗಾಗಲೇ 133ನೇ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತಲಿದೆ. ದಯವಿಟ್ಟು ಶನಿವಾರ ತಾರೀಕು 22/3/2025ನೇ ತಾರೀಕಿನ ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತದೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶರಣರ ಕೃಪೆಗೆ ಪಾತ್ರರಾಗಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೀವಿ. ಅದೇ ರೀತಿಯಾಗಿ ಶ್ರೀ ವಡ್ಡರಹಟ್ಟಿ ಮುದುಕಪ್ಪ ಇವರು ಶ್ರೀ ಮಠಕ್ಕೆ 1 ಕೆಜಿ ಬೆಳ್ಳಿ ದೇಣಿಗೆ ರೂಪ ಕೊಟ್ಟಿರುತ್ತಾರೆ. ಶರಣರ ಕಿರೀಟ ಮಾಡಿಸಿರುತ್ತಾರೆ. ಅವರಿಗೆ ದೇವರು ಸಕಲ ಆರೋಗ್ಯ ಸಂಪತ್ತು ಕೊಡಲಿ ಅಂತೇಳಿ ನಮ್ಮ ಮಠದ ವತಿಯಿಂದ, ನಮ್ಮ ಗ್ರಾಮದ ವತಿಯಿಂದ ಹಾರೈಸುತ್ತಾ ಈ ಕಾರ್ಯಕ್ರಮ ಆಗಮಿಸಬೇಕೆಂದು ಕೋರುತ್ತೇವೆ. ಲಿಂಗೇಶ್ವರ ದೇವಸ್ಥಾನಕ್ಕೆ ನಮ್ಮ ಭಕ್ತಿಪೂರ್ವಕವಾಗಿ 1 ಕೆಜಿ ಬೆಳ್ಳಿ ತೂಕದ ಪೇಟವನ್ನು ಮಾಡಿಸಿಕೊಟ್ಟಿರುತ್ತೇವೆ. ಆ ಭಗವಂತನ ಆಶೀರ್ವಾದ ನಮ್ಮಂತನಕ್ಕೆ ಯಾವತ್ತಿಗಾದರೂ ಮೊದಲದ್ದಾನೆ ಆತ್ಲದ್ದಾನೆ ನಮ್ಮಂತನ ಬೆಳೆದದ್ದು. ನಮ್ಮ ಕೈಲಾದಷ್ಟು ಅವ್ರಿಗೆ ಸೇವೆ ಮಾಡಿದ್ವಿ. ಬೆಟ್ಟದ ಲಿಂಗೇಶ್ವರರ ಸಕಲ ಸದ್ಭಕ್ತರಲ್ಲಿ ಸವಿನಯ ಪ್ರಾರ್ಥನೆ. ಇದೇ ದಿನಾಂಕ 22 ಶನಿವಾರ ಶ್ರೀ ಬೆಟ್ಟದಜ್ಜ ಹಾಗೂ ಶ್ರೀ ಲಿಂಗಜ್ಜನವರ 133ನೇ ರಥೋತ್ಸವ ಒಳ್ಳೆಯ ವಿಜೃಂಭಣೆಯಿಂದ ಜರುಗುವುದು.
ಆದ್ದರಿಂದ ಎಲ್ಲ ಭಕ್ತಾದಿಗಳು ಶ್ರೀಮಠಕ್ಕೆ ಶ್ರೀ ಶರಣರ ಜಾತ್ರೆಯ ಉತ್ಸವಕ್ಕೆ ಆಗಮಿಸಿ ಶ್ರೀ ಶರಣರ ಜಾತ್ರಾ ಮಹೋತ್ಸವವನ್ನು ಶಾಂತ ರೀತಿಯಿಂದ ನೆರವೇರಿಸಿಕೊಡಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ಸವಿನಯ ಪ್ರಾರ್ಥನೆ. ಅದೇ ರೀತಿಯಾಗಿ ಮುಖ್ಯವಾಗಿ ಶ್ರೀ ಒಟಟ್ಟಿ ಅಮ್ಮನ ಹೆಸರೇನು ಅಂಪಮ್ಮ ಗಡ್ಡಿಯವರು ಶ್ರೀ ಮಠಕ್ಕೆ ಅಜ್ಜರಿಗೆ ಬೆಡದ ಪದ್ದರು ಹಾಗೂ ಲಿಂಗಪದ್ದನವರಿಗೆ ಪೀಠ ಬೆಳ್ಳಿದ್ದು ಪೀಠ ತಯಾರು ಮಾಡಿಕೊಟ್ಟಿರ್ತಾರೆ. ಕಮ್ಮಿ ಅಂದರೆ 1 ರಿಂದ 1.5 ಲಕ್ಷ ರೂಪಾಯಿ. ಶ್ರೀ ಶರಣರು ಹಾಗೂ ಶ್ರೀ ಗುರುಗಳೆಲ್ಲರೂ ಅವರಿಗೆ ಅವರ ಮನೆತನಕ್ಕೆ ಶಾಂತಿ ನೆಮ್ಮದಿ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಶ್ರೀ ಮಠದ ವತಿಯಿಂದ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಶ್ರೀ ಮಠಕ್ಕೆ ಎಲ್ಲ ಜಾತ್ರೆಯ ಉತ್ಸವದ ಅಂಗವಾಗಿ ಕಾರ್ಯಕ್ರಮಗಳು 21 ಇದೇ ದಿವಸ ಉತ್ಸವವು ರಾತ್ರಿ 7 ಗಂಟೆಯಿಂದ ಬೆಳಗ್ಗೆ 12-1 ಗಂಟೆ ತನಕ ಒಳ್ಳೆಯ 2 ಉತ್ಸವ ವಿಜೃಂಭಣೆಯಿಂದ ನೆರವೇರುವವು. ಅದಾದ ನಂತರ ಬೆಳಗ್ಗೆ 22ಕ್ಕೆ 4 ಗಂಟೆಗೆ ರುದ್ರಾಭಿಷೇಕ, ಅದಾದ ನಂತರ ಸಾಮೂಹಿಕ ವಿವಾಹಗಳು, ನಂತರ 11 ಗಂಟೆಗೆ ಮಹಾಪ್ರಸಾದ ಆದ ನಂತರ ಸಾಯಂಕಾಲ 5 ಗಂಟೆಗೆ ಶ್ರೀ ಶರಣರ ಶ್ರೀ ಲಿಂಗಜ್ಜ ಹಾಗೂ ಬೆಡದಜ್ಜನವರ ಜೋಡು ರಥೋತ್ಸವವು 5 ಗಂಟೆಯಿಂದ 6 ಗಂಟೆಗೆ ಒಳ್ಳೆಯ ವಿಜೃಂಭಣೆಯಿಂದ ನೆರವೇರುವವು. ಆದ್ದರಿಂದ ಎಲ್ಲ ಭಕ್ತಾದಿಗಳು ಸುತ್ತಮುತ್ತಲಿನ ಗ್ರಾಮದ ಗಂಗಾವತಿ ತಾಲೂಕಿನ ಕೊಪ್ಪಳ ಜಿಲ್ಲೆಯ ಎಲ್ಲ ಭಕ್ತಾದಿಗಳು ಶ್ರೀ ಮಠಕ್ಕೆ ಆಗಮಿಸಿ ಶ್ರೀ ಶರಣರ 133ನೇ ಜಾತ್ರಾ ಮಹೋತ್ಸವವನ್ನು ಒಳ್ಳೆಯ ವಿಜೃಂಭಣೆಯಿಂದ ಹಾಗೂ ಶಾಂತ ರೀತಿಯಿಂದ ನೆರವೇರಿಸಿ ಶ್ರೀ ಶರಣ ಲಿಂಗಜ್ಜ ಹಾಗೂ ಶ್ರೀ ಶರಣ ಬೆಡದಜ್ಜನವರ ಕೃಪೆಗೆ ಪಾತ್ರರಾಗಿ ಎಲ್ಲ ಭಕ್ತಾದಿಗಳು ಶ್ರೀ ತನು ಮನ ಧನ ಧಾನ್ಯಾದಿಗಳಿಂದ ಸೇವೆ ಸಲ್ಲಿಸಿ ಶ್ರೀ ಶರಣರ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ಸವಿನಯ ಪ್ರಾರ್ಥನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಚಿಕ್ಕಬೆಣಕಲ್ಲು ಚೊಕ್ಕಾಗಿರುವಂಥ ಶಿವಶರಣರ ಸ್ಥಾನ ಬೆಟ್ಟದ ಲಿಂಗೇಶ್ವರ. ಶಿವಶರಣರ ಸ್ಥಾನ ಬೆಟ್ಟದ ಲಿಂಗೇಶ್ವರರ 133ನೇ ರಥ ಜಾತ್ರೆಯ ಮಹೋತ್ಸವ ಇರುತ್ತದೆ. 22/3/2025 ಶನಿವಾರ 5:30 ತೇರು ಪಲ್ಲಕ್ಕಿ ಇರುತ್ತದೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಗ್ರಾಮದ ಬೆಡದಜ್ಜ ಹಾಗೂ ಲಿಂಗಜ್ಜನವರ ರಥೋತ್ಸವ ಜರುಗಲಿದೆ. 130ನೇ ಜಾತ್ರೆ ಮಹೋತ್ಸವಕ್ಕೆ ಅಂಗವಾಗಿ ಜೋಡ ರಥೋತ್ಸವ ಸಾಮಗ್ರಿಗಳು ನಡೆಯುತ್ತೆ. ಎಲ್ಲ ಭಕ್ತಾದಿಗಳನ್ನು ಜಾತ್ರೆಗೆ ಆಗಮಿಸಬೇಕು. ಚಿಕ್ಕಬೆಣಕಲ್ ಗ್ರಾಮದಲ್ಲಿ ಮಹಾಮಹಿಮಾ ಪವಾಡ ಪುರುಷರು ಆದ ಬೆಡದಜ್ಜ ಹಾಗೂ ಲಿಂಗಜ್ಜನವರ 133ನೇ ಪುಣ್ಯ ಸ್ಮರಣೆ ಅಂಗವಾಗಿ ಜೋಡು ರಥೋತ್ಸವಗಳು ಹಾಗೂ ಸಾಮೂಹಿಕ ವಿವಾಹಗಳು ವಿಜೃಂಭಣೆಯಿಂದ ಜರುಗಲಿದ್ದು, ತಾವು ಭಕ್ತಾದಿಗಳು ಎಲ್ಲರೂ ಬಂದು ತಾತನ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ.